ಪ್ರೆಸಿಡೆಂಟ್ ಪ್ಯಾಸ್ ಫೌಂಡೇಶನ್. ಪ್ಯಾಸ್ ಫೌಂಡೇಶನ್ ಇದು ಸಂಘಟನೆಯನ್ನು ನಾವು 2016ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅವಾಗಿಂದ ನಮ್ಮ ಫೌಂಡೇಶನ್ ವತಿಯಿಂದ 17 ಕೆರೆಗಳನ್ನು ಮಾಡಿದ್ದೀವಿ ಮತ್ತು 6 ಬಾವಿಗಳನ್ನು ಮಾಡಿದ್ದೀವಿ. ಈಗ ಸದ್ಯಕ್ಕೆ ವಿಷಯ ಯಾವುದಂದ್ರೆ ನಮ್ಮ ಮುದ್ಗಾ ಊರಿನಲ್ಲಿ ಕಾಂಚವೀರ್ ನಗರ್ನಲ್ಲಿ ಒಂದು ಬಾವಿ ನಾವು ಮಾಡಿದ್ದೀವಿ. ಅದು ತುಂಬ ಪುರಾತನ ಬಾವಿ ಇದ್ದಂಗೆ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಆ ಸ್ಟ್ರಕ್ಚರ್ ನೋಡಿದರೆ, ಅದು ಮಾಡಿದ್ದ ರೀತಿ ನೋಡಿದರೆ ಸಾಧಾರಣವಾಗಿ ಬಿಜಾಪುರ್ ಆದಿಲ್ ಶಾಹಿ ಸಮಯದಲ್ಲಿ ಆಗಿರುವಂಗ ನಮ್ಗೆ ಅನಿಸ್ತಾ ಇದೆ. ಆಲ್ಮೋಸ್ಟ್ 300 ಇಯರ್ಸ್ ಆಗಿರಬೇಕು, 300 ವರ್ಷ ಆಗಿರ್ಬೇಕು ಅದಕ್ಕೆ. ಅರೌಂಡ್ ಆದಿಲ್ ಶಾಹಿ ಮತ್ತು ಬೆಳಗಾವಿ ನಿಮ್ಗೆ ಗೊತ್ತಿದ್ರೆ, ಆದಿಲ್ ಶಾಹಿ ಇರಲಿ, ಮರಾಠ ಅವರು ಇರಲಿ, ಬ್ರಿಟಿಷ್ ಅವರು ಇರಲಿ, ಎಲ್ಲರೂ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ. ಅದೇ ಕಾಲಿನಲ್ಲಿ ಆಗಿದ್ದ ಬಾವಿ ಇತ್ತು. ನಾವು ಅಲ್ಲಿ ಹೋದಾಗ ಫಸ್ಟ್ ನಾವು ನೋಡಿದಾಗ ಅಲ್ಲಿ ಬರೀ ಮಣ್ಣು ಅಷ್ಟೇ ಇತ್ತು, ಮಣ್ಣಿಂದ ಒಂದು ಮೌಂಟೇನ್ ಇದ್ದಂಗೆ ಇತ್ತು, ಕೆಸರು ಇತ್ತು. ಮುಂದೆ ಸ್ವಲ್ಪ ಅಲ್ಲಿ ನೀವು ನೋಡಿದ್ರೆ ಕಲ್ಲೆಲ್ಲ ಬಿದ್ದಿದ್ದಾವ, ಅದನ್ನ ನಾವು ರೀಇನ್ಸ್ಟೇಟ್ ಮಾಡಿ ಒರಿಜಿನಲ್ ಶೇಪ್ ನಾವು ಕೊಡತ್ತೀವಿ ಆ ಬಾವಿಗೆ. ಅದನ್ನ ಕವರ್ ಮಾಡಿ ಗೇಟ್ ಹಾಕಿ ಸೆಕ್ಯೂರಿಟಿ ಒಂದು ಮಾಡತ್ತೀವಿ. ಯಾಕಂದ್ರೆ ಸಣ್ಣ ಮಕ್ಕಳು ಹೋಗಿ ಆಟ ಆಡಿದ್ರೆ ಅಲ್ಲಿ ಆಕ್ಸಿಡೆಂಟ್ಸ್ ಅದೆಲ್ಲ ಬೀಳುವಂಗೆ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಒಂದು ಆಕ್ಸಿಡೆಂಟ್ ಪ್ರೂಫ್ ಬಾವಿಯನ್ನ ಮಾಡತ್ತೀವಿ. ಮುಂದೆ ಆ ನೀರೇನ್ ಬರುತ್ತೆ ಅಲ್ಲ, ನನ್ನ ಪ್ರಕಾರ ಚಲೋ ಮಳೆಗಾಲ ಈಗೂ ಆಗಿದ್ರೆ ಆಲ್ಮೋಸ್ಟ್ 40 ಫೀಟ್ ಆ ನೀರ್ ಮ್ಯಾಲ್ ಬರ್ಬೋದು. ಇಲ್ಲಿ ನಾನು ಬಂದಾಗ ಇಲ್ಲಿ ಕಂಚೂರಪ್ಪನ ಬಾವಿ ಇದೆ. ಕಂಚೂರಪ್ಪನ ಬಾವಿ ಅಂತ ಮೊದಲಿಂದ ಪ್ರಸಿದ್ಧವಾದಂತ ಬಾವಿ ಇದು. ಯಾಕಂದ್ರೆ ಇಲ್ಲಿ ನನ್ಗೆ ಜನ ಹೇಳುವ ಪ್ರಕಾರ ಅಂತ ಅಂದ್ರೆ ಇಲ್ಲೊಂದು ಮಡ್ ಇತ್ತು. ಇಲ್ಲಿ ಸಾಮಾನ್ಯವಾಗಿ ಕಾಡ, ಕುರಿ, ಕುದುರೆ ಮತ್ತೆ ಬ್ರಿಟಿಷ್ ಕಾಲದಾಗ ಎಲ್ಲಾರು ಓಡಾಡ್ತಿದ್ರು. ಮತ್ತ ಏನಾಗ್ತಿತ್ತಂದ್ರ ಸೈನಿಕರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಏನ್ ಮಾಡ್ತಿದ್ರು ಅಂತ ಈ ಬಾವಿ ಒಳಗ ಸಾಯಂಕಾಲ ಅನ್ನಂದ್ರೆ ಡಕ್ಕೊಂಡ್ ಕೂಡ್ತಿದ್ರಂತ. ಅಲ್ಲಿ ತೊಳೆ ಕುತ್ಕೊಂಡು ಏನ್ ಮಾಡ್ತಿದ್ರಂತ, ಸ್ವಾತಂತ್ರ್ಯ ಬಗ್ಗೆ ಹೆಂಗ್ ಹೋರಾಡಬೇಕು, ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಂತ. ಇಲ್ಲಿ ಅದು ಬಹಳ ಮಹತ್ವದ. ಈ ಬಾವಿ ವಿಶೇಷತೆ ಏನಂದ್ರೆ ಅಲ್ಲೆಲ್ಲೇ ಮಾಡುವ ಆ ಮಾಡುವಾಗ ಸೈಡ್ ಎಲ್ಲ ಡಕ್ಕೊಂಡು ಕೂಡ್ತಿದ್ರಂತ ಅವ್ರು ಯಾರು ಬಂದಂದ್ರೆ. ಮತ್ತೆ ಏನಂದ್ರೆ ಈ ಬಾವಿ ಇದ್ದದ್ದು ಅವ್ರಿಗೂ ಸಹಿತ ಬ್ರಿಟಿಷ್ ಸಹಿತ ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಕುತ್ಕೊಂಡು ನೋಡ್ತಿದ್ರು. ಈ ಬಾವಿ ಒಂದು ವಿಶಿಷ್ಟತೆ ಏನಂತಂದ್ರೆ, ಇದು ಯಾವ 300 ವರ್ಷ ಹಿಂದಿನ ಬಾವಿ ಇದು. ಈ 300 ವರ್ಷದ ಬಾವಿ ಹಿಂದಿನ ಅಧಿಕೃತವಾಗಿ ಅಲ್ಲ, ಇದು ಕಂಡು ಬಂದದ್ದು ಇನ್ನು. ಯಾಕಂದ್ರೆ ಯಾರೋ ಇನ್ನವರು ಅದು ಮುತ್ಯ ಕಾಲದಾಗ ಹೇಳ್ಕೊತ ಬಂದಿರೋದು ಹಂಗದ. ಬಟ್ ಇದು ನೋಡಿ ಕೂತ ಒಂದು ಶಿವಲಿಂಗ ಪ್ರಕಾರ ಒಂದು ವಾಸ್ತು ಕಂಡು ಬಂದ ಅದ್ಭುತವಾದ ಒಂದು ಬಾವಿ. ಸುಮಾರು 80 ಫೂಟ್ ಉದ್ದದ, ಮತ್ತ ಸುಮಾರು 53-54 ಪೌಂಡ್ಗಳಿವೆ ಇಲ್ಲಿ. ಇಲ್ಲಿ ಇಲ್ಲಿ ಸಾಕಷ್ಟು ಕುಡಿ ನೀರಿನ ವ್ಯವಸ್ಥೆ ಇಲ್ಲಿ ಆಗಿ ಬರ್ತಿತ್ತು ಅವಾಗ. ದನಗಳಿಗೆ, ಕರುಗಳಿಗೆ, ಕುದುರೆಗಳಿಗೆ, ಮತ್ತ ಅನೇಕ ಹೋರಾಟಗಾರರಿಗೆ. ಇದು ಒಂದು ಹೆಮ್ಮೆ, ಅವ್ರಿಗೂ ಒಂದು ಮಾಡಿ ಪುಣ್ಯ. ಯಾಕಂದ್ರೆ ಸಾಮಾನ್ಯವಾಗಿ ಇಂಥ ಬಾವಿಗಳನ್ನ ನೋಡ್ಲಿಕ್ಕೆ ಜನ ಬರಬೇಕು ಅಂತ ಒಂದು ಬಾವಿ ಇದೆ. ಆ ಬಾವಿ ನೋಡುವಂತ ವೈಶಿಷ್ಟ್ಯವಂತ ಬಾವಿಯನ್ನು ನೋಡ್ಲಿಕ್ಕೆ ಸಾಕಷ್ಟು ಬರುತ್ತೆ. ಯಾಕೆ ಹೇಳಲ್ಲ, ಈಗ ಈಶ್ವರಲಿಂಗದ ಪ್ರಕಾರ ಇದೆ ಅಂತ ಹೇಳಿ ಇಂಥ ಬಾವಿ ನೋಡ್ಬೇಕಾದ್ರೆ ನಾವು ಪುಣ್ಯವಂತರಿದ್ದೀವಿ. ಇಂಥ ನೀರು ಸಿಗಬೇಕು ಒಳ್ಳೇದಿದೆ. ಇಷ್ಟು ಕಸ, ಅಷ್ಟು ಹೊಲಸ, ಪ್ಲಾಸ್ಟಿಕ್ ಇಷ್ಟು ಒಂದು ಸುಮಾರು ಒಂದು 4 ತಿಂಗಳು ನೋಡ್ಬೇಕೈತೆ ನಾವು. ಒಂಥರ ಕೊಳಚದಂಗೆ ಆಗ್ಬಿಟ್ಟಿತ್ತು ಅದೆಲ್ಲ. ಅದೆಲ್ಲ ಕ್ಲೀನ್ ಮಾಡಿಸಿ, ಗಿಡಗಳು ಕಡಿಸಿ, ಸ್ವಚ್ಛ ಮಾಡಿ, ಸ್ವಚ್ಛ ಬಾವಿ ಮಾಡಿ, ಅವೆಲ್ಲ ಪೇಪರ್ದಾಗ ಫೋಟೋಗಳು ಬಂದಿದ್ದೇನೋ ಅನ್ಸ್ತದೆ ನನಗೆ. ಅಷ್ಟೊಂದು ಕಲಾಕೃತಿಯ, ಉತ್ತಮ ಕಲಾಕೃತಿ ಬಾವಿಯನ್ನ ನಾವು ಉಳಿಸ್ಕೋಬೇಕು. ಇಂಥ ನಮ್ಮ ದೇಶದೊಳಗ, ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ಎಲ್ಲಿದ್ರು ಸಹಿತ ಅವನ್ನ ನಾವು ಮುಂದೆ ತಂದು ತೋರಿಸ್ಬೇಕು. ನಮ್ಮ ಪೂರ್ವಜ ಹೇಳಿದ ಪ್ರಕಾರ ಇದು 300 ವರ್ಷ ಹಿಂದಿನ ಬಾವಿ ಇದೆ. ನಮ್ಮ ವಿಚಾರ ಪ್ರಕಾರ ಶಿವಾಜಿ ಮಹಾರಾಜ್ ಅವ್ರ ಕಾಲಿಂದ ಇರ್ಬೇಕಂತ ನಮ್ದು ಇದ್ರ ಬಗ್ಗೆ ವಿಚಾರ ಇದೆ. ಶಿವಾಜಿ ಮಹಾರಾಜರ ಕಾಲಘಟ್ಟದಲ್ಲಿ ನಮ್ಮ ಪೂರ್ವಜರು ಹೇಳ್ತಾ ಬಂದಾರೆ, ಇಲ್ಲಿ ಮಟ್ಟ ಹೇಳ್ತಾ ಬಂದಾರು, ಹಿಂಗೈತಿ ಬಾವಿ ಐತಿ. ನಾವು ನಮ್ ಜನ್ಮ ಆಗಿದ್ದು ನಾವು ನೋಡಿವಿ. ಬಾವಿ ಇದ್ದು ಎಲ್ಲ ಮುಚ್ಚಿ ಹೋಗಿತ್ರಿ ಅವಾಗ. ಈಗ ಏನಾಯ್ತು ಅಂದ್ರೆ ಇದು ಯಾವಾಗ ಗೊತ್ತಾಯ್ತು ನಿಮಗೆ ಇಲ್ಲೊಂದು ಬಾವಿ ಇದೆ, ಇಲ್ಲ ಮೊದ್ಲಿಂದ ಗೊತ್ತಿದೆ ಸರ್ ಬಾವಿ ಇದೆ ಅಂತ. ಖರೆ ಪೂರ್ತಿ ತೆಗೆದ್ ಮಾಡ್ಬೇಕಂತ ನಮ್ದು ಅವಾಗೂ ತಲೆಯಾಗ ಬಂದಿಲ್ಲ. ಒಂದ್ಸಲ ನಾವು ಪ್ರಯತ್ನ ಮಾಡಿವಿ, ಖರೆ ಅಷ್ಟು ಸಕ್ಸಸ್ ಆಗಿಲ್ಲ. ಏನಾಯ್ತು, ಹೆಂಗಿತ್ತು ಸ್ಥಿತಿಗತಿ? ಸ್ಥಿತಿ ಅಂದ್ರೆ ಬಹಳ ಕೆಟ್ಟಿದೆ. ಈಗ ನಾವು ನಮ್ ಲೆಕ್ಕ ಪ್ರಕಾರ ಒಂದು 15 ಟ್ರಿಪ್ ನಾವು ಇಲ್ಲಿಂದ ಗಾಡಿ ಒಯ್ದೇವ್ರಿ. ಪೂರ್ತಿ ಬಾವಿಗಿಂತ ಪ್ಲಾಸ್ಟಿಕ್ ಬಾಟ್ಲಿಗಳೆಲ್ಲ ಕಚರ ಒಯ್ದೇವ್ರಿ ಇಲ್ಲಿಂದ ಹೊರಗೆ. ಗಿಡ ಗಂಟಿ ಎಲ್ಲ ಗಿಡ ಅಂತೂ ನೋಡ್ಯಾರಿ, ನಿಮ್ ಮುಂದೆ ಇದೆ ಗಿಡ. ಎಷ್ಟು ದೊಡ್ಡ ಗಿಡ ಆಗೈತ್ರಿ. ಸ್ವಚ್ಛತೆ ಮಾಡಿ ನಾವು ಪ್ಯಾಸ್ ಫೌಂಡೇಶನ್ ಅವ್ರಿಗೆ ಕನ್ಸಲ್ಟ್ ಮಾಡೀವಿ. ಇದ್ರ ಬಗ್ಗೆ ಹಿಂಗ್ ಬಾವಿ ಇದೆ, ಸ್ವಲ್ಪ ನೀವು ನಮ್ಗೆ ಹೆಲ್ಪ್ ಮಾಡ್ರಿ ಅಂತ. ಪ್ಯಾಸ್ ಫೌಂಡೇಶನ್ ಚೇರ್ಮನ್ ಡಾಕ್ಟರ್ ಮಾಧವ್ ಪ್ರಭು ಮತ್ತ ಅವ್ರ ಟೀಮ್ ಎಲ್ಲ ಕೂಡ ಬಂದು ಒಂದ್ ದಿವಸ ಎಲ್ಲ ನೋಡಿ ಹೋಗಿದ್ರಿ ಹಿಂಗ್ ಐತಂತ. ಅವ್ರು ಬಂದು ನಮಗೂ ನೀವು ಸಹಕಾರ ಮಾಡ್ರಿ, ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿ ಕೂಡ್ಲೆ ನಾವು ಕೆಲವು ಮಂದಿ ಇದ್ರಾಗ ಭಾಗವಹಿಸಿ ಅವ್ರದ್ದು ಸಪೋರ್ಟ್ ದಿಂದ ಇದೆಲ್ಲ ಸ್ವಚ್ಛತೆ ಮಾಡೀವಿ.